ಕಾರಾಗೃಹ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ ಮಂಗಳೂರು ಕಾರಾಗೃಹಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಈ ಸಂದರ್ಭ ಮಾತನಾಡಿದ ಅಲೋಕ್ ಕುಮಾರ್, ರಾಜ್ಯದಲ್ಲಿ 54 ಕಾರಾಗೃಹಗಳು ಇವೆ. ಎಲ್ಲಾ ಕಾರಾಗೃಹಗಳನ್ನು ಸಮಯಕ್ಕೆ ಸರಿಯಾಗಿ ಪರಿಶೀಲಿಸಬೇಕು. ಮಂಗಳೂರು ಸೂಕ್ಷ್ಮ ಕಾರಾಗೃಹ, ಈಗಾಗಲೇ ಇಲ್ಲಿ ರೈಡ್ಗಳನ್ನು ಮಾಡಲಾಗಿದೆ. ಒಳಗಡೆ ಗಲಾಟೆ ಮಾಡಿದ ಕೈದಿಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ. ಇನ್ನೊಂದಿಷ್ಟು ಕೈದಿಗಳನ್ನ ಬೇರೆ ಜಾಗಕ್ಕೆ ಕಳುಹಿಸುತ್ತೇವೆ ಎಂದರು. ಒಳ್ಳೆಯ ನಡತೆ ಹೊಂದಿರುವವರಿಗೆ ಸರ್ಕಾರ ಸಹಕಾರ ಕೊಡ್ತೇವೆ. ಅಧಿಕಾರಿಗಳ ಜೊತೆಯೂ ಚರ್ಚೆ ಮಾಡ್ತೇವೆ. ಯಾವ ರೀತಿ ನಿಷೇಧಿತ ವಸ್ತುಗಳು ಬರ್ತಿದೆ ಎಂದು ಚರ್ಚೆ ಮಾಡ್ತೇವೆ. ಟ್ರಯಲ್ ಬೇಸಿಸ್ ಮೇಲೆ AI ಟೆಕ್ನಾಲಜಿ ಬಳಕೆ ಮಾಡಿದ್ದೇವೆ. ಎಷ್ಟು ಪರಿಣಾಮಕಾರಿ ಆಗುತ್ತೆ ಎಂದು ನೋಡಿ ಅಳವಡಿಕೆ ಮಾಡ್ತೇವೆ ಎಂದವರು ಹೇಳಿದರು. ನಿನ್ನೆ ಒಂದು ಮೊಬೈಲ್ ಫೋನ್ ಮಂಗಳೂರು ಜೈಲಿನಲ್ಲಿ ಸಿಕ್ಕಿದೆ. ಮುಂದೆಯೂ ಪೊಲೀಸರು ಸಹ ವಿಸಿಟ್ ಮಾಡ್ತಾರೆ. ಜೈಲು ಕಂಟ್ರೋಲ್ ಮಾಡಿದ್ರೆ 60% ಕಾನೂನು ಸುವ್ಯವಸ್ಥೆ ನಿಯಂತ್ರಣಕ್ಕೆ ಬರುತ್ತೆ. ದೊಡ್ಡ ದೊಡ್ಡ ತರಲೆ ಮಾಡೋರು ಇಲ್ಲಿಗೆ ಬರ್ತಾರೆ, ಜಾಮೀನು ಮೇಲೆ ಹೊರಗೆ ಬರ್ತಾರೆ. ಇಲ್ಲಿ ನಾವು ಕಂಟ್ರೋಲ್ ಅಲ್ಲಿ ಇಟ್ರೆ ಸರಿ ಹೋಗುತ್ತೆ ಎಂದವರು ಈ ಕುರಿತ ಪ್ರಶ್ನೆಗೆ ಉತ್ತರಿಸಿದರು. ಭೇಟಿ ಕೊಟ್ಟಿದ್ದೇನೆ. ಯಾಕಂದರೆ ನಾನು 11ನೇ ತಾರೀಕು ಚಾರ್ಜ್ ಬಂದಿದೆ. ಆ ನಂತರ ರಾಜ್ಯದಲ್ಲಿ ಇರುವಂತಹ ಈಗ ನಮಗೆ 54 ಕಾರಾಗೃಹಗಳು ಇವೆ. ಎಲ್ಲ ಕಾರಾಗೃಹಗಳು ಸನೆ ನೋಡಬೇಕಾಗತ್ತೆ. ಆದರೆ ಮ್ಯಾಂಗ್ಳೂರ್ ಸ್ವಲ್ಪ ಮುಖ್ಯವಾಗಿ ಒಂದು ಕಾರಾಗೃಹ ಆಗಿರುತ್ತದೆ. ಅದಕ್ಕಾಗಿ ನಾವು ಇಲ್ಲಿ ಬಂದಿದ್ದೀವಿ. ಮತ್ತು ಈಗಾಗಲೇ ಇಲ್ಲಿ ನಮ್ಮ ಕಮಿಷನರ್ ಅವರು ಮತ್ತು ಈ ಲೋಕಲ್ ನಮ್ಮ ಜೈಲರ್ಗಳು ಅವರು 2 ಸತಿಯಲ್ಲಿ ರೇಡ್ ಎಲ್ಲ ಮಾಡಿದ್ದಾರೆ. ಕೆಲವು ಕೈದಿಗಳು ಯಾರು ಒಳಗಡೆ ಸ್ವಲ್ಪ ಗಲಾಟೆ